ಓಹೋ ಹೋ ಹೋ ಶಾಪಿಂಗ್ ಹೋಗಿ ಅಮ್ಮನವ್ರು ಇಷ್ಟೆಲ್ಲ ಪಿಟಿಕೆ ಹಾಕಿದ್ದು ಅದೆಲ್ಲ ಆಗಲ್ಲ. ನಂಗೆ ಟೈಮು ಇಲ್ಲ, ನಾ ಬರೋದು ಇಲ್ಲ. ನೀನ್ ಬೇಕಾದ್ರೆ ಹೋಗು ಅಮ್ಮ ಜೊತೆ. ಏನ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? ಯಾವತ್ತೋ ಒಂದಿನ ಅಪರೂಪಕ್ಕೆ ಒಂದಿನ ಶಾಪಿಂಗ್ ಹೋಗೋಣ ಅಂದ್ರೆ ಬರಕ್ಕಾಗಲ್ಲ ಅಲ್ವಾ ನಿಮ್ಗೆ? ಹೌದು, ಬರೋಕ್ಕಾಗಲ್ಲ, ನನಗೆ 1000 ಕೆಲಸ ಇದೆ, ನಾನು ಹೋಗ್ತೀನಿ. ಹೋಗ್ತೀರಾ? ಹೋಗ್ರಿ. ನೀವು ನನ್ನ ಪ್ರೀತಿ ಮಾಡುವಾಗ ನಾನು ಹಿಂದೆ ಮುಂದೆನೇ ಸುತ್ತಾ ಇದ್ರಿ, ಏನಾರು ಕೇಳಂಗಿಲ್ಲ, ಮುಂಚೆನೇ ತಂದು ಕೊಟ್ಬಿಡ್ತಾ ಇದ್ರಿ. ಇವಾಗ ನೋಡಿ ಹೆಂಗ್ ಆಡ್ತಿದ್ದೀರಾ ಅಂತ. ಮದ್ವೆ ಆದ್ಮೇಲೆ ಎಲ್ಲ ಗಂಡಸರು ಇಷ್ಟೇನೆ. ನೋಡು ಮಲ, ಪ್ರೀತಿನೂ ಮಾಡಾಯ್ತು, ಮದ್ವೆನೂ ಆಗಾಯ್ತು, ಒಂದು ಮಗುನೂ ಆಯ್ತು. ಇವಾಗ ನನಗೆ ಮಾಡೋಕ್ಕೆ 1000 ಕೆಲಸ ಇದೆ. ನೀನೇನಾರು ಮಾಡ್ಕೊಂಡು ಹೋಯ್ತೀನಿ. ಪ್ರೀತಿ ಮಾಡೋ ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ. ಯಾರ ಮಾತ ಕೇಳಿ ನೀ ಪ್ರೀತಿ ಮಾಡಿದೆ? ಮನಸ ಮಾತ ಕೇಳಿ ನಾ ಪ್ರೀತಿ ಮಾಡಿದೆ. ಅಂದುಕೊಂಡ ಹಾಗೆ ಇಲ್ಲಿಲ್ಲ, ಕಟ್ಟಿಕೊಂಡ ಪುಣ್ಯ ಕೈಲಿಲ್ಲ. ಲಾಲಿ ಲಾಲಿ ಸುವಾಲಿ ಜೋಜೋ, ಲಾಲಿ ಲಾಲಿ ಸುವಾಲಿ ಜೋಜೋ. ಯಾಕೋ ಯಾಕೋ ನಿಲ್ಸ್ಬಿಟ್ಟೆ? ಮುಂದೆ ಕಾಡೋ. ನೀನ್ ಎಂತಿನ ತೊಡೆ ಮೇಲೆ ಹಾಕೊಂಡು ಲಾಲಿ ಜೋಜೋ ಅಂತ ಆಡೋ. ನಾನು ನೋಡಕ್ಕೆ ನಿಂತಿದ್ದೀನಿ. ಅಮ್ಮ, ನೀವ್ಯಾವಾಗ ಬಂದ್ರಿ? ಬಂದೆ ಕಣೋ, ಅವಾಗ್ಲೇ ಬಂದೆ. ಅದೇನೋ ಪ್ರೀತಿ ಪ್ರೇಮ ಅಂತ ಹಾಡು ಹೇಳ್ತಾ ಇದ್ರಲ್ಲ, ಅವಾಗ್ಲೇ ಬಂದೆ. ಅತ್ತೆ, ನಿಮ್ಮ ಹತ್ರ ನಾನೇನು ಹೇಳ್ಬೇಕು. ಹೇಳು, ಅದೇನು ಹೇಳ್ತಿ ಹೇಳು. ನೋಡ್ದಮ್ಮ, ಅಲ್ಲ ಅಮ್ಮ ಸಿಟ್ಟು ಮಾಡ್ಕೊಂಡಿದ್ದೆ, ಎಲ್ಲ ನಿನ್ನಿಂದನೇ ಆಗಿದ್ದು. ಏನೇನಕ್ಕೆ ಇದೆಲ್ಲ ಆಯ್ತು ಅಂತ ಹೇಳು ಅಮ್ಮನ್ಗೆ. ಹೇಳ್ತೀನಿ. ನನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ಇವತ್ತು ನಮ್ಮ ಅತ್ತೆ ಹತ್ರ ಹೇಳ್ಕೊತೀನಿ. ಏನು ಮನ್ಸಲ್ಲಿರೋ ನೋವು ಹೇಳ್ಕೊತೀಯ? ಇಲ್ದೇ ಇರೋ ಕತೆ ಎಲ್ಲ ಕಟ್ಟಬೇಡ. ಇವಾಗ ಏನಕ್ಕೆ ನಮ್ಮಿಬ್ಬರ ಮಧ್ಯೆ ಜಗಳ ಆಯ್ತು ಅದನ್ನ ಹೇಳು. ಯಾಕೋ ಮಧ್ಯ ಬಾಯ್ ಆಗ್ತೀಯಾ? ಅದೇನೋ ಹೇಳ್ಬೇಕು ಅಂತ ನಿಂತವಳೆ, ಹೇಳಿ ಸುಮ್ಮನಿರು. ನಾನು ಕೇಳಿಸ್ಕೊತೀನಿ ಅದೇನೆಲ್ಲ ಹೇಳ್ತಾಳೆ ಅಂತ. ಅತ್ತೆ, ನಾನು ನಿಮ್ಮ ಮಗನ್ನ ಪ್ರೀತಿ ಮಾಡಿ ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅತ್ತೆ. ಐ ಡೋಂಟ್ ಲೈಕ್ ಯು ಸೋ ಮಚ್. ಮಾಲ, ಏನ್ ಹೇಳ್ತಾ ಇದೀಯಾ? ಇರೋದನ್ನೇ ಹೇಳ್ತಾ ಇದ್ದೀನಿ. ನನ್ನ ಮತ್ತೆ ಜೊತೆ ಮಾತಾಡ್ತಾ ಇದ್ದೀನಿ ತಾನೇ, ಸುಮ್ಮನಿರಿ ನೀವು. ಯಾಕೆ ಮಾಲ, ಏನೇನೋ ಮಾತಾಡ್ತಾ ಇದೀಯಾ? ದೊಡ್ಡವ್ರಿಗೂ ಹೇಳ್ದೆ ಕೇಳ್ದೇನೆ ಪ್ರೀತಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಮಗುನು ಮಾಡ್ಕೊಂಡು ಆಮೇಲೆ ಬಂದ್ರಿ ಮನೆಗೆ. ಇವಾಗ ಯಾಕೆ ನನ್ನ ಮಗ ಬೇಡವಾಗದ ನಿಂಗೆ? ಅತ್ತೆ, ನಿಮ್ಮನ್ನ ಹೇಳ್ದೆ ಕೇಳ್ದೆ ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರ್ಬೋದು, ಆದ್ರೆ ಇವಾಗ ನಿಮ್ಮ ಬೆಸ್ಟ್ ಸೊಸೆ ಆಗಿಲ್ವಾ ಅತ್ತೆ ನಾನು? ಹೌದೌದು, ತುಂಬಾ ಬೆಸ್ಟ್ ಸೊಸೆ ಆಗ್ಬಿಟ್ಟಿದ್ಯಾ. ನಿನ್ನಂತ ಸೊಸೆ ಪಡೆಯಕ್ಕೆ ಅದು ಯಾವ ಹಿಮಾಲಯಕ್ಕೆ ಹೋಗಿ ಒಂದು ಎಕ್ಸ್ಟ್ರಾ ಹಾಕಿ ದೇವ್ರಿಗೆ ಪೂಜೆ ಮಾಡಿದ್ನೋ ಏನೋ ನಾನು. ಅತ್ತೆ, ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಿಮ್ಮ ಪೂಜಾ ಪಾಲಿಂದ ಸಿಕ್ಕಿರೋ ಸೊಸೆ ಅಂತ ಇದ್ದೀರ ನನ್ನ. ಆದ್ರೆ ನಿಮ್ಮ ಮಗನಿಗೆ ನನ್ನ ಬೆಲೆನೇ ಗೊತ್ತಿಲ್ಲ ಅತ್ತೆ. ಅಲ್ಲ ಕಣೆ, ನಿಂಗೆ ಏನು ಕೆಲಸ ಹೇಳಿ ಕಳಿಸಿದ್ದೆ ಹೇಳು ಒಳಿಕೆ ನಾನು? ನಮ್ಮ ಅತ್ತೆ ನಂಗೆ ಯಾವ ಕೆಲಸ ಹೇಳಿದ್ರು? ಏನೇ ಮೇಲ್ ನೋಡ್ತಾ ಇದೀಯಾ? ಮೇಲೆ ಏನು ಗೂಬೆ ಕೂತಿದ್ಯಾ? ಮನೆಯವ್ರಿಗೆಲ್ಲ ಕಾಪಿ ಮಾಡು ಅಂತ ತಾನೇ ಹೇಳಿ ಕಳಿಸಿದ್ದೆ ನಿಂಗೆ ನಾನು. ಹೌದು ಅತ್ತೆ. ಏನೇ ಇವಾಗ ಈ ಅಂತ ಇದೀಯಾ? ಕಾಫಿ ಮಾಡು ಅಂದ್ರೆ ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದೆ? ದಮ್ರಾಟ ಆಡ್ತಾ ಇದೀಯಾ? ಅತ್ತೆ, ನಿಮ್ ಕಾಫಿ ತಾನೇ ಬೇಕು, 5 ನಿಮಿಷಕ್ಕೆ ಮಾಡ್ಕೊಡ್ತೀನಿ. ಆದ್ರೆ ನನ್ನ ಪ್ರಾಬ್ಲಮ್ ನೀವು ಕೇಳಿಸ್ಕೊತಾ ಇಲ್ವಲ್ಲ ಅತ್ತೆ. ಹೇಳಿ ಅದೇನು ಅಂತ ನಿನ್ ಪ್ರಾಬ್ಲಮ್ಮು? ಅದೇ ಅತ್ತೆ, ನಿಮ್ಮ ಮಗನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅತ್ತೆ. ಹೌದು ಕಣೆ, ನೀ ಕರೆಕ್ಟಾಗಿ ಹೇಳ್ತಾ ಇದೀಯಾ. ಈ ಮಂಕ್ ನನ್ನ ಮಗನಿಗೆ ಅಷ್ಟಿಂದ ಹೇಳ್ತಾ ಇರತ್ತೆ ಅದನ್ನೇ ನಾನು. ಈ ಪ್ರೀತಿ ಮಾಡಿ ತಪ್ಪು ಮಾಡ್ಬಿಟ್ಟೆ ಕಣೋ ಅಂತ. ನಮ್ಮ ಕಡೆಯಲ್ಲಿ ಎಂತೆಂಥ ಸಂಬಂಧಗಳಿಂದ ಗೊತ್ತಾ, ಎಲ್ಲ ತೋರಿಸ್ತೆ, ಎಲ್ಲಾನು ಬಿಟ್ಬಿಟ್ಟು ನಿನ್ನಂತ ಮಂಕ್ ಮದುವೆ ಬಂದು ಕಟ್ಕೊಂಡವನೆ. ಅದೇನು ಅಂತ ಬೊಗಳು. ಅತ್ತೆ, ನಾನು ನಿಮ್ಮ ಮಗ ಇಬ್ರು ಲವ್ ಮಾಡ್ತಾ ಇದ್ವಲ್ಲ, ಅವಾಗ ಕೇಳ್ತಾ ಇದ್ದೆ ನಾನು ಅವ್ರಿಗೆ, ನಿಮ್ಮ ಕಡೆ ಯಾರು ಹುಡುಗಿರ್ನ ತೋರಿಸ್ತಾ ಇದ್ದಾರೇನ್ರಿ, ನೋಡಕ್ ಹೋಗಿದ್ರಾ, ನಿಮ್ಗೆ ಯಾರಾದ್ರೂ ಇಷ್ಟ ಆದ್ರಾ ಅಂತ ಕೇಳ್ತಿದ್ದೆ. ಅದಕ್ಕೆ ಅವ್ರು ಏನಂತಿದ್ರು ಗೊತ್ತಾ? ನಮ್ಮ ಅಮ್ಮನ ಕಡೆ ಸಂಬಂಧಿಕರು ಹುಡುಗಿರು ಒಂದು 3-4 ಹುಡುಗಿರ್ನ ತೋರಿಸಿದ್ರು, ನೋಡಕ್ ಹೋಗಿದ್ದೆ. ಅವರು ಸೇಮ್ ನಮ್ಮ ಅಮ್ಮನಂಗೆ ಕುಳ್ಕೊಳ್ಳಕ್ಕೆ ಗುಂಡ್ಗಿದ್ದಾರೆ. ನನ್ನ ಹೈಟ್ ಪರ್ಸನಾಲಿಟಿಗೆ ಮ್ಯಾಚ್ ಆಗಲ್ಲ ಮಾಲಾಶ್ರೀ, ನೀನೇ ನನಗೆ ಪರ್ಫೆಕ್ಟ್ ಮ್ಯಾಚ್ ಅಂತಿದ್ರು ಗೊತ್ತಾತೆ. ನನ್ನನ್ನು ಅವ್ರು ಯಾವಾಗಲೂ ಫಿಲಮ್ ಹೀರೋಯಿನ್ ಥರ ಇದೆಯಾ ಅಂತಿದ್ರು. ಐ ಲೈಕ್ ಯು ಸೋ ಮಚ್. ಏನು ತಾಯಿ ಅಂದ್ರೆ ನಾಯಿ ಕಣ ನಿಂಗೆ? ನನ್ನನ್ನು ಕುಳ್ಳಿ ಡುಮ್ಮೆ ಅಂತ ಹೇಳಿದ್ಯಾ ನೀನು ಹೆಂಡತಿ ಜೊತೆ? ಅಯ್ಯಯ್ಯೋ ಅಮ್ಮ, ನಾನು ಆ ಥರ ಹೇಳಿಲ್ಲ. ಆ ಹುಡುಗಿರು ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳ್ದೆ. ಆದ್ರೆ ಮಾಲ ಏನೇನೋ ಉಪ್ಪು ಖಾರ ಸೇರ್ಸ್ಕೊಂಡು ಹೇಳ್ತಾವಳೆ ಅಮ್ಮ. ಅವಳು ಮಾತು ನಂಬೇಡಿ ಅಮ್ಮ. ಇಲ್ಲ ಅತ್ತೆ, ನಿಮ್ಮ ಮನೆಗೂ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಅತ್ತೆ. ಅವ್ರು ಹಂಗೆ ಹೇಳಿದ್ದು ನನ್ನ ಜೊತೆ. ಆ ಹುಡುಗಿರು ಇಷ್ಟ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ನಮ್ಮ ಅಮ್ಮನ ತರ ಕುಳ್ಳಕ್ಕೆ ಗುಂಡುಕವ್ರೆ ಅಂತ ಯಾಕೆ ಹೇಳ್ದೆ ನೀನು?
ಅತ್ತೆ ನಿಮ್ಮ ಮಗನ ಮೇಲೆ ನೀವು ಬೇಜಾರು ಮಾಡ್ಕೋಬೇಡಿ ಅತ್ತೆ. ನಿಮ್ಮ ಮಗ ಹೇಳಿದ್ದು ಅವ್ರ ಹೈಟ್ಗೆ ಆ ಹುಡುಗಿರು ಮ್ಯಾಚ್ ಆಗ್ತಿರ್ಲಿಲ್ಲ ಅಂತ ಅಷ್ಟೇನೆ ಹೇಳಿದ್ದು. ನೀವು ನೋಡಿ ಅತ್ತೆ, ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿದ್ದೀರಾ, ಸೇಮ್ ಟು ಸೇಮ್ ಕಡಲೆ ಹಿಟ್ಟಿನ ಗೌರಿ ಥರ ಇದ್ದೀರಾ ಅತ್ತೆ. ನಿಮ್ಮ ಅಂದ ಚಂದನ ನೋಡಿ ಇಡೀ ಕರ್ನಾಟಕನೇ ಮೆಚ್ಕೊಂಡಿದೆ ಅತ್ತೆ. ನೀವಂದ್ರೆ ನಂಗೆ ತುಂಬ ಇಷ್ಟ ಆಯ್ತಾ, ಲೈಕ್ ಸೋ ಮಚ್. ಹೌದು ಕಣೆ ಮಾಲ, ನನ್ನನ್ನು ಯಾರು ನೋಡಿದ್ರೂ ಮಹಾಲಕ್ಷ್ಮಿ ಥರ ಇದೆಯಾ ಶಾಂತ ಕಾಣ್ತಾರೆ. ಹೌದು ಅತ್ತೆ, ನೀವು ನಮ್ಮ ಮನೆ ಮಹಾಲಕ್ಷ್ಮಿನೇ. ಸರಿ ಸರಿ ಮಾತು ಸಾಕು, ಬಾ ಏನಾದ್ರು ಕಾಫಿ ಮಾಡೋ ಟೈಮ್ ಆಯಿತು. ಅಮ್ಮ ನಾನು ಇವಾಗ ತಾನೇ ಕಾಫಿ ಕುಡಿದ್ದೀನಿ, ನನಗೆ ಕಾಫಿ ಬೇಡ, ನಂಗೆ ಸ್ವಲ್ಪ ಆಚೆ ಕೆಲಸ ಇದೆ, ಹೋಗಿ ಬರ್ತೀನಿ. ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ? ನೀವು ಎಂತ ಮೋಸ ಮಾಡಿದ್ದೀರಾ ನನಗೆ ಅಂತ ಇನ್ನೂ ಅತ್ತೆಗೆ ಹೇಳೇ ಇಲ್ಲ ನಾನು. ಇದು ಇತ್ಯರ್ಥ ಆದ್ಮೇಲೆ ಮನೆಯಿಂದ ಆಚೆ ಕಾಲು ಹಾಕ್ಬೇಕು ನೀವು. ಏನೇ ಅದು ಮುಂದೆ ಕೇಳ್ತಾನೆ ಇಲ್ಲ, ಅಂತಿದ್ದೆ ಅಷ್ಟೊತ್ತಿಂದುವೆ. ಅತ್ತೆ ಅತ್ತೆ, ನಾನು ನಿಮ್ಮ ಮಗನ್ನ ನಾಳೆ ಮೈಸೂರಿಗೆ ಶಾಪಿಂಗ್ ಹೋಗ್ಬೇಕು, ಕರ್ಕೊಂಡು ಹೋಗ್ರಿ ಅಂತ ಕೇಳಿದೆ. ಅದಕ್ಕೆ ಆಗಲ್ಲ ಅಂದ್ಬಿಟ್ರಲ್ಲ ಅತ್ತೆ. ಅದಕ್ಕೆ ಅಂದ್ರೆ ಏನು ಅತ್ತೆ, ಇವ್ರಿಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಇವ್ರನ್ನ ಯಾಕಾರು ಪ್ರೀತಿ ಮದುವೆ ಆದ್ನೋ ಅನ್ಸ್ಬಿಟ್ಟಿದೆ. ನೀವೇ ಹೇಳಿ ಅತ್ತೆ, ಇವ್ರು ಮಾಡಿ ಸರಿನಾ? ಅವ್ವ ಏನೇ ಅಂದೆ ನೀನು? ಅವನು ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗಲ್ಲ ಅನ್ನಂತೆ, ಅದಕ್ಕೆ ಇವನ ಮದುವೆ ಯಾಕಾರು ಆದ್ನಪ್ಪ ಅನ್ಸ್ಬಿಡ್ತೈತೆ ಅವಳಿಗೆ. ಅಯ್ಯೋ ಅಯ್ಯೋ ಏನೇ ಮಾತಾಡ್ತಿದ್ದೆ ನೀನು? ನಮ್ಮ ಕಾಲದಲ್ಲಿ ಅಪ್ಪನ ಮನೆಗೆ ಹೋಗ್ಬೇಕು ಅಂದ್ರೆ 6 ತಿಂಗಳು ಒಂದ್ಸಲ ಕರ್ಕೊಯ್ತಿಲ್ಲ ಗೊತ್ತಾ? ಅಂಥದ್ರಲ್ಲಿ ಶಾಪಿಂಗ್ ಅಂತೂ ಕನ್ಸನ್ ಮಾತು ಬಿಡು. ಇಷ್ಟಕ್ಕೇನೆ ಮದುವೆ ಬೇಡ ಅಂತಿದೆಯಲ್ಲ ನೀನು, ಏನು ಹೇಳ್ಬೇಕು ನಿಂಗೆ? ಅದು ನಿಮ್ಮ ಕಾಲ ಅತ್ತೆ, ಇದು ನಮ್ಮ ಕಾಲ ತಾನೇ. ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಶಾಪಿಂಗು, ಹೋಟೆಲು, ಪಿಕ್ಚರು ಅಂತ ತಿರುಗಾಡಿದ್ರೆ ಎಷ್ಟು ಮನಸ್ಸು ಖುಷಿ ಆಗುತ್ತೆ ಗೊತ್ತಾ ಅತ್ತೆ? ನೀನು ಹೇಳೋದು ಸರಿ ಬಿಡು. ಈಗಿನ ಕಾಲದವ್ರು ನೀವು ಹೆಂಗೆ ಜೀವನ ಮಾಡ್ತಿದ್ದೀರಾ ಅಂದರೆ, ದುಡಿಯೋದು 3 ಕಾಸು, ಊರು ತುಂಬ ಆಸು ಅಂತಾರಲ್ಲ, ಹಂಗೆ ಆಯ್ತು ನಿಮ್ಮ ಕತೆ. ನಮ್ಮ ಕಾಲದಲ್ಲಿ 10 ರೂಪಾಯಿ ದುಡಿದ್ರೆ 9 ರೂಪಾಯಿನ ಮುಂದಿನ ಮಕ್ಕಳಿಗೆ ಅಂತ ಎತ್ತಿರ್ತಿದ್ದೋ. ಆದರೆ ಈಗಿನ ಕಾಲದವ್ರು ಏನು ಮಾಡ್ತೀರಾ ನೀವು? 100 ರೂಪಾಯಿ ದುಡಿದ್ರೆ 110 ರೂಪಾಯಿ ಖರ್ಚೆ ಮಾಡಿಬಿಡ್ತೀರಾ. ಅತ್ತೆ ನೀವು ನಂಗೆ ಬೈತಾ ಇದ್ದೀರಾ? ನಾನು ಅಪರೂಪಕ್ಕೆ ತಾನೇ ಕೇಳಿದ್ದು. ದೊಡ್ಡವ್ರನ್ನೇನು ದಡ್ರು ಅನ್ಕೋಬೇಡಮ್ಮಲ್ಲ. ಈ ಥರ ಶಾಪಿಂಗ್ ಮಾಡಲಿ ಅಂತಲೇ ಹಬ್ಬ ದಿನಗಳು ಮಾಡಿರೋದು. ಈಗ ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ಅವಾಗ ಶಾಪಿಂಗ್ ಕರ್ಕೊಯ್ತೀನಿ. ಸುಮ್ಮನೆ ನಡಿ, ಈಗ ಟೀ ಮಾಡು ಪ್ಲೀಸ್ ಅತ್ತೆ. ಅಮ್ಮನೇ ಹೇಳಿದ್ದು, ನನಗೂ ಕೂತು ಬೇಜಾರಾಗ್ತಿದೆ, ಶಾಪಿಂಗ್ ಹೋಗವ ಬನ್ನಿ ಮಾಲಾಕ ಅಂತ. ಅದಕ್ಕೆ ಜೊತೆಗೆ ಕಾರ್ತಿಕನ್ನು ಕರ್ಕೊ ಅಂತ ಅವಳೇ ಹೇಳಿದ್ದು ನನಗೆ. ಓ ಅಮ್ಮು ಹೇಳಿರೋದ ನಿಂಗೆ? ನನಗೂ ಅನ್ನಿಸ್ತು ನನ್ನ ಸೊಸೆ ಈ ಥರ ಎಲ್ಲ ಕೇಳಲ್ವಲ್ಲ ಅಂತ. ಯೋಚನೆ ಮಾಡ್ತೀನಿ. ಈಗ ಎಲ್ಲರಿಗೂ ನಡಿ ಟೀ ಮಾಡು ನಡಿ. ಓಕೆ ಅತ್ತೆ. ಕಾರ್ತಿ ಏನಮ್ಮ? ನೋಡು ಕಾರ್ತಿ, ಪ್ರೀತಿ ಮದುವೆ ಆಗ್ಬಿಡೋದೇನು ದೊಡ್ಡ ಸಾಧನೆ ಅಲ್ಲ. ಆದರೆ ಸಮಾಜದಲ್ಲಿ ಬಾಳಿ ಬದುಕಿ ತೋರಿಸ್ಬೇಕು, ಅವಾಗಲೇ ನಿಮ್ಮ ಪ್ರೀತಿ ಗೆಲ್ಲೋದು. ಅಲ್ಲ ಕಣ, ಅವಳು ಏನೇ ಕೇಳಿದ್ರು ಯಾಕಾದ್ರೆ ಸಿಟ್ ಮಾಡ್ಕೋತೀಯ ನೀನು? ಅವಳಿಗೆ ತಿಳುವಳಿಕೆ ಕಡಿಮೆ. ಕೂತ್ಕೊಂಡು ಸಮಾಧಾನವಾಗಿ ಮಾತಾಡಿ ಅವಳು ಬುದ್ಧಿ ಹೇಳ್ಬೇಕು ತಾನೇ. ಅಮ್ಮ ನಾನು ಯಾವುದೋ ಟೆನ್ಷನಲ್ಲಿದ್ದೆ ಅಮ್ಮ. ಒಂದೇ ಸಮ ಶಾಪಿಂಗ್ ಕರ್ಕೊಂಡು ಹೋಗು ಅಂತ ಮಕ್ಳಂಗೆ ಹಠ ಮಾಡ್ತಾಳೆ, ಅದಕ್ಕೆ ಸ್ವಲ್ಪ ಸಿಟ್ಟಲ್ಲಿ ಬೈದ್ಬಿಟ್ಟೆ. ಅಂದರೆ ನೀನು ಹೇಳ್ತಾ ಇರೋದು ಗಂಡಸರು ಮಾತ್ರ ಟೆನ್ಷನ್ ಇರುತ್ತೆ, ಹೆಂಗಸರು ಟೆನ್ಷನ್ ಇರಲ್ಲ ಅಂತನಾ? ತಪ್ಪು ಕಣೋ, ಹೆಂಗಸರಿಗೂ ಅವ್ರದ್ದೇ ಆದ ಟೆನ್ಷನ್ ಇರುತ್ತೆ. ಗಂಡ ಆದವನು ಬರೀ ಮದುವೆ ಆಗ್ಬಿಟ್ರೆ ಗಂಡ ಆಗಲ್ಲ. ಹೆಂಡತಿ ಕಷ್ಟ ಸುಖ, ಅವಳ ಮನಸ್ಥಿತಿಗಳು ಎಲ್ಲನೂ ಅರ್ಥ ಮಾಡ್ಕೋಬೇಕು ಕಾರ್ತಿ. ಅವಳೇನಾರು ಪ್ರೀತಿಯಿಂದ ಕೇಳಕ್ಕೆ ಬಂದಾಗ ಅಥವಾ ಸಿಟ್ಟು ಮಾಡ್ಕೊಂಡಾಗ ಏನಾಗಿದೆ ಅಂತ ತಿಳ್ಕೊಂಡು ಮಾತಾಡಿ ಸಮಾಧಾನ ಮಾಡಬೇಕು. ಆವಾಗಲೇ ಗಂಡ ಅನ್ಸ್ಕೊಳ್ಳೋದು. ಸಾರಿ ಅಮ್ಮ, ಇನ್ನು ಯಾವತ್ತೂ ಹೊರಟಾಗಿ ನಡ್ಕೊಳ್ಳಲ್ಲ ಅವಳ ಜೊತೆ ನಾನು. ದೊಡ್ಡವರಾಗಿ ನಮಗೂ ಅದೇ ಅಲ್ವನೋ ಬೇಕಾಗಿರೋದು. ನಮ್ಮ ಮಗ ಸೊಸೆ ಅನ್ಯೂನ್ಯವಾಗಿ ಖುಷಿಯಾಗಿರಲಿ ಅನ್ನೋದು ಅಷ್ಟೇ. ಸರಿ ಅದೇನು ನಿನ್ನ ಕೆಲಸ ಇದೆ ಅಂದೆಲ್ಲ ಮಾಡ್ಕೊ ಹೋಗು. ನಾನು ಟೀ ಮಾಡಕ್ಕೆ ಹೇಳಿದ್ದೀನಿ, ಸ್ವಲ್ಪ ಟೀ ಕುಡಿಯೋಕೆ ಹೋಗ್ತೀನಿ, ತಲೆ ನೋಯ್ತಾ ಇದೆ. ಸರಿ ಅಮ್ಮ. ಮಾಲಾ ಟೀ ಆಯ್ತಾ? ಬನ್ನಿ ಅತ್ತೆ. ನಡಿ ಚೇತು, ಕುರಿ ಮರಿನೇನೋ ಕಿಡ್ನಾಪ್ ಮಾಡ್ಬಿಟ್ಟು ಇವಾಗ ಎಲ್ಲೋ ಕರ್ಕೊಂಡು ಹೋಗೋದು ಇದನ್ನ. ಹೌದಲ್ವಾ ಉಪ್ಪಿ? ನಾನು ಇದನ್ನ ಯೋಚನೆ ಮಾಡಿರ್ಲಿಲ್ಲ. ಏನು ಮಾಡಿದಿವಾಗ? ಚೇತು ಇದನ್ನ ನಿಮ್ಮನೆ ಹಿತ್ಲಲ್ಲಿ ಕಟ್ಟಕ್ ಬಿಡವಾ? ಅಯ್ಯಯ್ಯೋ, ನಮ್ಮನೇಲಿ ಮಾತ್ರ ಬೇಡಪ್ಪ. ನಮ್ಮ ಹಿತ್ಲಲ್ಲಿ ದನಗಳ ಕಟ್ಟಕ್ಕಿದಾರೆ ಕಣೋ. ದಿನ ಬೆಳಿಗ್ಗೆ ಸಂಜೆ ನಮ್ಮ ಮಮ್ಮಿ ಹುಲ್ಲಿಡಕ್ ಹೋಯ್ತದೆ ದನಗಳಿಗೆ. ಅವಾಗ ಏನಾರು ನೋಡ್ಬಿಟ್ರೆ ನಮ್ಮ ಮಮ್ಮಿ ನನಗೆ ದನಕ್ ಬಡಿ ಹಂಗೆ ಬಡ್ಬಿಡ್ತೆ ಅಷ್ಟೇ. ನಮ್ಮನೆಗೆ ಮಾತ್ರ ಬೇಡಪ್ಪ. ಹೌದೌದು ಕಣೋ ಚೇತು, ನಿಮ್ಮ ಮಮ್ಮಿ ನೋಡ್ಬಿಡ್ತಾರೆ. ಏನ್ ಮಾಡಿದಿವಾಗ? ಉಪ್ಪಿ, ನಿಮ್ಮನೇಲಿ ದನ ಕರುಗಳು ಇಲ್ವಲ್ಲ? ನಿಮ್ಮನೆ ಹಿತ್ಲಲ್ಲಿ ಕಟ್ಟಕ್ ಬಿಡವಾ? ಅಯ್ಯಯ್ಯೋ, ನಮ್ಮನೆಗೆ ಬೇಡಪ್ಪ. ನಮ್ಮ ಅವ್ನಿಗೇನಾರು ಈ ಕುರಿ ಮರಿನ ಕಿಡ್ನಾಪ್ ಮಾಡೋದು ನಾವೇನು ಗೊತ್ತಾಗ್ಬಿಟ್ರೆ ಮತ್ತೆ ಸ್ಕೂಲಿಂದ ಟಿ.ಸಿ ತಗೊಂಡು ಹೋಗ್ಬಿಟ್ಟು ನಮ್ಮ ಅಜ್ಜಿ ಊರಿಗೆ ಸೇರಿಸ್ಬಿಡ್ತೆ ಅಷ್ಟೇ ಸ್ಕೂಲ್ಗೆ. ಅಯ್ಯೋ, ಬೇರೆ ಏನಾದ್ರು ಐಡಿಯಾ ಮಾಡೋಣ ಇರ. ಅಯ್ಯಯ್ಯೋ, ಕುರಿ ಓಡ್ತಾನೆ ಇರ್ಕಲ್ಲ. ಬಾ ಉಪ್ಪಿ, ಕುರಿ ಮರಿ ಇಟ್ಕೊಂಡು ಊರೆಲ್ಲ ಅಡ್ಡಾಡಕ್ಕಾಗಲ್ಲ. ನಾವೇ ಕಿಡ್ನಾಪ್ ಮಾಡಿರೋದು ಅಂತ ಗೊತ್ತಾಗ್ಬಿಡುತ್ತೆ. ಬೇಗ ಏನಾದ್ರು ಐಡಿಯಾ ಮಾಡ್ಲಾ? ಐಡಿಯಾ ಬತ್ತು ಕಣ್ಣ. ಲೇ ಚೇತು, ನಮ್ಮನೇಲೂ ಬೇಡ ನಿಮ್ಮನೇಲೂ ಬೇಡ. ಆ ಜಾನಕಿ ಆಂಟಿ ಮನೆ ಹಿತ್ತಲ್ಲಿ ಕಟ್ಟಾಕ್ಬಿಟ್ರೆ ಯಾರೂ ಗೊತ್ತಾಗಲ್ಲ. ಏನಂತೀಯ?
ಸೂಪರ್ ಐಡಿಯಾ ಕಣ್ಲ. ಬಾ ಬಾ ಬಾ, ಇವಾಗಲೇ ಹೋಗಿ ಮೆಲ್ಲಗೆ ಅವ್ರ ಇತ್ಲಲ್ಲಿ ಕಟ್ಟಾಕ್ಬಿಟ್ಟು ಬಂದ್ಬಿಡವ. ಬಾ ಬಾ ಬಾ, ಟ್ರ 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 ಟ್ರ. ಉಪ್ಪಿ ಜಾನಕಿ ಆಂಟಿ ಬಾಳ ಜೋರು. ಅವ್ರ ಕೈಗೆ ಏನಾರು ನಾವು ಸಿಕ್ಕಾಕೊಂಡ್ರೆ ನಮ್ಮನ್ನ ಇವತ್ತು ತಿಥಿ ಮಾಡ್ಬಿಡ್ತಾರೆ. ನೋಡ್ಕನ್ನಡಿ ಮೆಲ್ಗೆ. ಚೇತು, ಯಾರು ಈಚೆ ಇದ್ದಂಗೆ ಕಾಣ್ತಾ ಇಲ್ಲ ಕಣ್ಲ, ಮೆಲ್ಗೆ ಹೋಗ್ಬಿಡವ ಬಾ. ಸರಿಯಾಗಿ ಕಟ್ಟಾಕೋ, ಬಿಚ್ಕೊಂಡು ಹೋಗ್ಬಿಟ್ಟದು. ಕಟ್ಟಿದ್ದೀನಿ ಬಿಡ್ಲಾ, ನಡಿ ಹೋಗವ. ಸರಿ ಸರಿ ಬಾ. ಏ, ಯಾರು ಅದು? ಇಲ್ಲೇನೋ ಮಾಡ್ತಿದ್ದೀರಾ? ಜಾನಕಿ ಆಂಟಿ, ನಾವು ಜೂಟಾಟ ಆಡ್ತಿದ್ದ. ಹೌದು ಹೌದು. ಹೋಗ್ರು ಆ ಕಡೆ, ಬಸ್ ಸ್ಟ್ಯಾಂಡ್ ಕಡೆ ಎಲ್ಲರೂ ಆಡ್ಕೊಳ್ಳಿ, ಬರ್ತಾರೆ ಮನೆ ಮನೆ ಮುಂದಕ್ಕೆ ಕುಣ್ಕೊಂಡು ಹೋಗಿ ಆ ಕಡೆ. ಸರಿ ಆಂಟಿ, ನಡೆಯೋ ಚೇತು, ಹೋಗೋಣ. ಏನ್ ಮಕ್ಳು ಒಳ್ಳೆ ಮಂಗ ಆಡ್ದಂಗೆ ಆಡ್ತವೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದೆ ಇನ್ನೂ ಒಳ್ಳೊಳ್ಳೆ ಕಾಮಿಡಿ ಕಂಟೆಂಟ್ ವೀಡಿಯೋಸ್ ಬರುತ್ತೆ, ಮಿಸ್ ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.